ಬತ್ತೈತೆ ಸರ್, ಉಪಯೋಗ ಆಗ್ತೈತೆ. ಉಪಯೋಗ ಯಾವ್ದು ಮಾಡ್ಕೊತಾ ಇದ್ದೀರಿ? ಗೃಹಲಕ್ಷ್ಮಿದು, ರೇಷನ್ ದುಡ್ಡು, ಆಮೇಲೆ ಇದು ಓಲ್ಡ್ ಪೆನ್ಷನ್ನು, ಬಸ್ಸಿಂದು ಫ್ರೀ, ಮತ್ತು ಇನ್ನೇನಪ್ಪ ಅಷ್ಟೊಂದು 2,000 ಓಲ್ಡ್ ಪೆನ್ಷನ್ 200, 1,200 ಇದು. ಆಮೇಲೆ ರೇಷನಿಂದು ಒಂದು 70, 170 ಹಿಂಗೆ ಬರ್ತೈತೆ ಸರ್. ನಮ್ಗೆ ಅನುಕೂಲ ಐತೆ. ಬಸ್ ಚಾರ್ಜ್ ಫ್ರೀ ಆಗಿದೆ, ಒಳ್ಳೇದಾಗಿದೆ ಸರ್ ನಮಗೆ. ಈ ಎಲೆಕ್ಟ್ರಿಕ್ ಬಿಲ್ಲು ಫ್ರೀ ಆಗೈತಾ? ಹೆಂಗೆ ದುಡ್ಡು ಕೊಡ್ತಾ ಇದ್ದೀರಾ? ನಮ್ಮದು ಈಗ ಫ್ರೀನೇ ಸರ್, ಆದ್ರೂ ನಮ್ಮ ಮನೆಗಳು ಕರೆಂಟು ಜಾಸ್ತಿ ಉರಿಯೋದ್ರಿಂದ ಕಟ್ತಾ ಇದ್ದೀನಿ ಸರ್. ಸತ್ಯ ಹೇಳಬೇಕು, ನಾವು ಕರೆಂಟು ಜಾಸ್ತಿ ಮನೆಯೊಳಗೆ ನೀರಿಂದೇ ಕರೆಂಟು. ನಮಗೆ ನೀರಿಂದು ಇದಿಲ್ಲ, ಇದು ಅಡ್ಡವಲದು ಹಾಕಿಡೋಕ್ಕೆ ಜಾಗ ಇಲ್ಲ. ಇರೋದಿಷ್ಟದ್ರಾಗೆ ಕರೆಂಟಿಂದು ಸ್ನಾನ ಮಾಡೋಕ್ಕದು ಉರ್ಸ್ಕೋಬೇಕು. ನಾವು ಕರೆಂಟ್ ಬಿಲ್ ಕಟ್ತಾ ಇದ್ವಿ ಸರ್, ಕಟ್ತಾ ಇದ್ವಿ ಸರ್. ಈಗ ಈ ಯೋಜನೆಗಳಿಂದ ಜನಕ್ಕೆ ಅದರಲ್ಲೂ ಬಡವರಿಗೆ ಉಪಯೋಗ ಆಗ್ತಾ ಇಲ್ವಾ ಸರ್? ನಮಗೇನು ಉಪಯೋಗ ಆಗ್ತದೆ, ಕೆಲವ್ರಿಗೆ ಹೆಂಗೋ, ನಮ್ಗೆ ಅದು ವಿಷಯ ಗೊತ್ತಿಲ್ಲ. ನಾವು ಹೊಟ್ಟೆಪಾಡಿ ಬಂದಿದ್ದು ಕೂತಿರೋದು. ಕೆಲವ್ರದ್ದು ಅವ್ರವ್ರ ಮನಸ್ಸಲ್ಲಿ ಏನೈತೆ ನಮಗೆ ಗೊತ್ತಿಲ್ಲ. ನಮ್ಗಂತೂ ಒಳ್ಳೇದಾಗಿದೆ ಸರ್, ಉಪಯೋಗ ಆಗ್ತೈತೆ ಸರ್. ಆಗ್ತೈತೆ. ಖುಷಿ ಅನ್ನಿಸ್ತದ ಸರ್ಕಾರದ ಈ ಥರ ಮಾಡಿರೋದು? ಖುಷಿ ಅನ್ನಿಸ್ತದೆ ಸರ್. ಈಗ ಹೆಣ್ಮಕ್ಳು ಮೊದಲೆಲ್ಲ ಎಲ್ಲೂ ಹೊರಗಡೆ ಹೋಗ್ತಾರಲ್ಲ, ಇವಾಗ ಎಲ್ಲ ದೇವಸ್ಥಾನಗಳು ನೋಡ್ತಾವ್ರೆ. ಇದ್ರ ಬಗ್ಗೆ ಏನು ಹೇಳ್ತಾರೆ ನಿಮ್ಮ ಫ್ರೆಂಡ್ಸು, ನಿಮ್ಮ ಅಕ್ಕಪಕ್ಕದವರೆಲ್ಲ? ಯಾವುದು ಸರ್, ಹುಡುಗರು ಓಡೋಗೋದು ಬರೋದೇನು ಸರ್, ಅದು ವಿಚಾರ ನಮಗೇನು ಗೊತ್ತಿಲ್ಲ ಸರ್. ನಾವು ಬೆಳಗ್ಗೆ ಹೊಟ್ಟೆಪಾಡಿ ಬಂದು ಕೂತ್ಕೊಂಡ್ರೆ ರಾತ್ರಿ 10 ಗಂಟೆಗೆ ಹೋಗ್ತೀನಿ ಸರ್. ನಾವು ಇನ್ನೊಬ್ರದ್ದು ಏನು ನಾವು ವಿಚಾರಿಸೋಕೆ ಹೋಗಲ್ಲ ಸರ್. ನಮ್ಮದೇನಪ್ಪ ಅಂದರೆ ಭಗವಂತ ಯಾವ ಟೈಮ್ನಾಗ ಏನು ನಮ್ಮ ಹೊಟ್ಟೆಪಾಡು ಕೊಡ್ತೀಯಪ್ಪ ಅಂತ ಕೂತ್ಕೊಳೋದು. ಅವ್ನು ಶಿವ ಕೊಟ್ಟಿದ್ದು ಮಡ್ಲು ಇಟ್ಕೊಂಡು ಹೋಗಿ ಜೀವನ ಮಾಡ್ತದ್ದು. ಅದರೊಳಗೆ ಇವ್ರು ಕೊಟ್ಟಿದ್ದು ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ, ನಮ್ಗೆ ಒಳ್ಳೇದಾಗಿದೆ ಸರ್. ನಿಮ್ಗೆ ಒಳ್ಳೇದಾಗಿದೆ? ಆಯ್ತು ಸರ್, ಆಯ್ತು ಸರ್. ಇದು ಈ 2,000 ರೂಪಾಯಿ ತಗೊಂಡು ಹೆಂಗಸರೆಲ್ಲ ಸೋಂಬೇರಿಗಳಾಗ್ಬಿಟ್ರು ಅಂತಾರಲ್ಲ, ಸೋಂಬೇರಿಗಳಾಗವ್ರ ಅಂತ ಸರ್? ಅದು ನಮ್ಮಲ್ಲಿ ಡಿಪೆಂಡ್ ಆಗಿರೋದು ಸರ್. ಈಗ ನನಗೂ ಬರ್ತದೆ ಸರ್ 2,000 ರೂಪಾಯಿ. ನಾನು ಯಾಕೆ ಮನೆ ಕುಕ್ಕಬಾರ್ದಾಗ? ನಾವು ಯಾಕೆ ದುಡಿಯೋಕೆ ಬರಬೇಕು? ನಾವು ದುಡ್ದು ಅದ್ರ ಜೊತೆ ನಾವು ಅನುಕೂಲ ಮಾಡ್ಕೊಂಡ್ರೆ ನಾವು ಇನ್ನೂ ಚೆನ್ನಾಗಿರ್ತೀವಲ್ವ ಸರ್? ಅಲ್ಲ ಸರ್, ನನಗೆ 60 ವರ್ಷ. ನಾವು ತೊಗೊಂಡು ಅವ್ರು ಕೊಟ್ಟಿರೋದು ಅನುಕೂಲ ಮಾಡ್ಕೊಂಡು ತಿನ್ಕೊಂಡು ಎಂಡ ಬಡು ಕುಡ್ಕೊಂಡು ಕೂತಿದ್ರೆ ಆಗೋದು ಬೇಡ. ಅದ್ರ ಜೊತೆಗೆ ನಾವು ದುಡ್ದು ನಾವು ಚೆನ್ನಾಗಿರ್ಬೇಕು, ನಮ್ಗೆ ಅನುಕೂಲ ಮಾಡೇವ್ರಿ. ನಾವು ಅದಕ್ಕೋಸ್ಕರ ನಾವು ಅದ್ರಾಗೆ ನಾವು ಉಪಯೋಗಿಸ್ಕೊಂಡು ನಾವು ಚೆನ್ನಾಗಿರ್ಬೇಕು, ನಾಲ್ವರಂತೆ ಚೆನ್ನಾಗಿರ್ಬೇಕು ಅಂದರೆ ದುಡಿಲೇಬೇಕು. ಅವ್ರು ಕೂಡ 2,000ದಿಂದ ಜೀವನ ನಡೆಯಲ್ಲ, ಜೊತೆ ನಾವು ದುಡಿಲೇಬೇಕು ಅನ್ನೋದು ಹೇಳ್ತೀನಿ ಸರ್. ನಾನು ಯಾರ್ಯಾರು ಸೋಮಾರಿ ಆಗ್ಯವರು ಯಾರ್ಯಾರು ಇಲ್ವೋ ನನಗೆ ಗೊತ್ತಿಲ್ಲ. ನನ್ನ ಬಗ್ಗೆ ನಾನು ಜೊತೆಗೆ ದುಡಿಬೇಕು, ಮಕ್ಕಳು ಚೆನ್ನಾಗಿರ್ಬೇಕು, ಸೊಸೈಟಿರು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು ಅಂತ ದುಡಿಬೇಕು. ಈಗ ಸುಮ್ಮನೆ ಹೇಳೋರೆಲ್ಲ ಹೇಳ್ತಾರೆ ಸೋಂಬೇರಿ ಅಂತ, ದುಡಿತವ್ರೆ. ಅದು ಸತ್ಯ, ಅದು ಸತ್ಯ. ಸುಮ್ಮನೆ ಹೇಳ್ತಾವ್ರೆ ಅಷ್ಟೇ. ಈಗ ಯಾವ ಪಕ್ಷ ಬಂದರೂ ನಾವು ದುಡಿಲೇಬೇಕು ಅನ್ನೋದು ನಮ್ಮಲ್ಲಿರಬೇಕು. ಯಾವ ಪಕ್ಷನ ಬರಲಿ, ಯಾವ ಪಕ್ಷನ ಚೆನ್ನಾಗಿರಲಿ, ನಮಗೆ ಗೊತ್ತಿಲ್ಲ ಅದು. ಯಾವ ಪಕ್ಷ ಬಂದರೂ ನಾವು ದುಡಿಬೇಕು, ನಾವು ತಿನ್ನಬೇಕು, ನಾವು ಚೆನ್ನಾಗಿರ್ಬೇಕು ಅನ್ನೋದು ಒಂದು ಬೇಕು, ಮನಸ್ಸಲ್ಲಿ ಬರಬೇಕು. ಅವರಲ್ಲಿ ಅವ್ರು ಏನೇ ಮಾಡ್ಕೊಳ್ಳಿ, ನಮಗೆ ಗೊತ್ತಿಲ್ಲ. ಜನಗಳು ಮಾಡಬೇಕು. ನಾವು ನಮಗೇನು, ನಾವು ದುಡಿಬೇಕು, ನಾವು ಚೆನ್ನಾಗಿರ್ಬೇಕು. ಜನಗಳಿಗೆ ಹೆಲ್ಪ್ ಮಾಡಬೇಕು, ರಾಜಕಾರಣಿಗಳು ಸಹಾಯ ಮಾಡಬೇಕು.